ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ ಬಹುತೇಕ ಭಾರತೀಯ ಜನತಾ ಪಕ್ಷದ ಅಂಗಳದಲ್ಲಿ PM ಪಟ್ಟಕ್ಕಾಗಿ ನಡೀತಾ ಇದೆ ದೊಡ್ಡ ಕಸರತ್ತು. ಆದರೆ ಭಾರತೀಯ ಜನತಾ ಪಕ್ಷ ಅದು ದೊಡ್ಡ ಕಸರತ್ತು ಅಲ್ಲ, ಭಿನ್ನಮತ ಅಲ್ಲ, ಒಳಜಗಳಲ್ಲ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ಅಡ್ವಾಣಿ ಅವರು ಒಂದು ಇತಿಹಾಸ, ಅವರ ಶ್ರಮ, ಅವರ ಸಂಘಟನೆ ಮತ್ತು ಅವರು ಮಾಡಿದಂಥ ಅನೇಕ ಏನು ಪಕ್ಷಕ್ಕಾಗಿ ಕೆಲಸಗಳು ನೋಡಿದ್ರೆ ಬಹುತೇಕ ಅಡ್ವಾಣಿ ಎಲ್ಲೊಂದು ಕಡೆ ಸೈಡ್ ಲೈನ್ ಆಗ್ತದೆ, ರಾಜಗುರು ಆಗ್ತದೆ, ಭೀಷ್ಮ ಆಗ್ತದೆ ಅಂತದ್ದು ಬಹುತೇಕ ಅವರ ಅಡ್ವಾಣಿಯವರ ರಾಜಕೀಯ ಯಾತ್ರೆ ನೋಡ್ಕೊಂಡು ಬಂದರೆ ಬಹುತೇಕ ಗೊತ್ತಾಗುತ್ತೆ. ಅಡ್ವಾಣಿ ಭಾರತೀಯ ಜನತಾ ಪಕ್ಷದ ಈಗಲೂ ಕೂಡ ಒಬ್ಬ ಪ್ರಭಾವಿ ನಾಯಕ. ಆದರೆ ಪ್ರಧಾನಿ ಪಟ್ಟದ ವಿಚಾರಕ್ಕೆ ಬಂದಾಗ ಮೋದಿಯವರೇ ಪ್ರಭಾವಿ ಅನ್ನುವಂಥ ಚರ್ಚೆ ಭಾರತೀಯ ಜನತಾ ಪಕ್ಷದ. ಹಾಗಾಗಿ ಅಡ್ವಾಣಿ ರಾಜಕೀಯ ಯಾತ್ರೆ ಹೇಗಿತ್ತು ನೋಡ್ಕೊಂಬರೋಣ. 1942ರಲ್ಲಿ RSSಗೆ ಅಡ್ವಾಣಿಯವರು ಸೇರ್ಪಡೆ ಆಗ್ತಾರೆ. 1952ರಲ್ಲಿ ಜನಸಂಘದ ಸದಸ್ಯರಾಗ್ತಾರೆ. ಆವಾಗ ಭಾರತೀಯ ಜನತಾ ಪಕ್ಷದಲ್ಲಿ ಜನಸಂಘ ಇತ್ತು. 1975ರಲ್ಲಿ ಜನಸಂಘದ ಅಧ್ಯಕ್ಷರಾಗ್ತಾರೆ. ತುರ್ತು ಪರಿಸ್ಥಿತಿ, ಕಾಂಗ್ರೆಸ್ನ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜನಸಂಘದ ಅಧ್ಯಕ್ಷರಾಗಿ ಪಕ್ಷವನ್ನು ಕಟ್ತಾರೆ. 1977 ಜನತಾ ಪಕ್ಷ ಸರ್ಕಾರದಲ್ಲಿ ವಾರ್ತಾ ಸಚಿವರಾಗ್ತಾರೆ. ಆಗ ಬಂದಂಥದ್ದು ಕಾಂಗ್ರೆಸ್ಸೇತರ ಮೊದಲ ಸರ್ಕಾರ, ತುರ್ತು ಪರಿಸ್ಥಿತಿ ವಿರುದ್ಧ ನಡೆದಂಥದ್ದು JP ಚಳವಳಿ. 1979ರಲ್ಲಿ ದ್ವಿಸದಸ್ಯತ್ವ ವಿವಾದದಲ್ಲಿ ಸರ್ಕಾರದ ನಿರ್ಗಮನ. ಆವಾಗ ಜನಸಂಘದ ಸದಸ್ಯತ್ವ ಅನ್ನುವಂಥದ್ದು ಬಂದಾಗ ಒಂದು ರೀತಿ ಎರಡು ಮೆಂಬರ್ಶಿಪ್ ಇರಬಾರ್ದು ಪಕ್ಷದಲ್ಲಿ, ಮತ್ತೊಂದು ಕಡೆ ಸಂಘದ ವಿಚಾರದಲ್ಲಿ ಬಂದಾಗ ಆವಾಗ ಅವರು ಸರ್ಕಾರದ ನಿರ್ಗಮನ ಅಂತಾರೆ. 1980 BJP ಸಂಸ್ಥಾಪನೆಗೆ ನೆರವನ್ನು ಕೊಡ್ತಾರೆ. ಯಾಕಂದರೆ ಜನಸಂಘ ಇತ್ತು, ನಂತರ ಭಾರತೀಯ ಜನತಾ ಪಕ್ಷ ರಚನೆ ಆಗುತ್ತೆ. ದ್ವಿಸದಸ್ಯದ ಒಂದು ವಿವಾದದಲ್ಲಿ BJP ಸಂಸ್ಥಾಪನೆಗೆ ಅಡ್ವಾಣಿಯವರು ಕೊಡ್ತಾರೆ. 1986ರಲ್ಲಿ BJP ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. 1993, 98, 2004, 2006ರಲ್ಲಿ ಮತ್ತೆ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಅಂದರೆ ಅತಿ ಹೆಚ್ಚು ಕಾಲ BJPಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. 1990 ಮೊದಲ ರಥಯಾತ್ರೆ, ರಾಮ ಮಂದಿರ, ಬಾಬರಿ ಮಸೀದಿ ವಿವಾದ ಏನಾಯಿತು, ಆ ಜಾಗದಲ್ಲಿ ರಾಮ ದೇಗುಲ ನಿರ್ಮಾಣಕ್ಕೆ ಆಗ್ರಹ ಮಾಡಿದ್ರು. ಆ ಒಂದು ರಥಯಾತ್ರೆ ಮೂಲಕವೇ ಅಡ್ವಾಣಿ ಒಂದು ಕಟ್ಟರ ಹಿಂದುತ್ವವಾದಿ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಕೊಂಡು ಆ ಮೂಲಕವೇ ಪಕ್ಷವನ್ನು ನೋಡ್ತಾ ಇದ್ರು, ಆ ಮೂಲಕವೇ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡೋದು. 1991, 93 ಬಹಳ ಕ್ರೂಷಿಯಲ್ ಪೀರಿಯಡ್ ಇದು. ಲೋಕಸಭೆ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾರೆ. 2004, 2009ರಲ್ಲಿ ಮತ್ತೆ ಪ್ರತಿಪಕ್ಷ ನಾಯಕರಾಗ್ತಾರೆ. ಆದರೆ ಆಗಲೇ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಸಿಗಲಿಲ್ಲ. 1996 13 ದಿನಗಳ ವಾಜಪೇಯಿ ಪ್ರಧಾನಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ಎರಡನೇ ಪೊಸಿಷನ್, ಉಕ್ಕಿನ ಮನುಷ್ಯ ಅಂತ ಏನು ಹೇಳ್ತಾರೆ ಅಡ್ವಾಣಿ, ಆಗ ಗೃಹ ಸಚಿವರಾಗಿರ್ತಾರೆ. ಹೆಚ್ಚು ಕಮ್ಮಿ ಒಂದು ರೀತಿ ಉಪ ಪ್ರಧಾನಿಯ ಸ್ಥಾನ ಆ ಸಂದರ್ಭದಲ್ಲಿ ಅವರಿಗಿತ್ತು. 1998 13 ತಿಂಗಳ ಕೇಂದ್ರದ NDA ಸರ್ಕಾರದಲ್ಲಿ ಆಗಲೂ ಕೂಡ ಎರಡನೇ ಸ್ಥಾನದಲ್ಲಿ ಅಡ್ವಾಣಿ ಇರ್ತಾರೆ, ಗೃಹ ಸಚಿವರಾಗಿ ಕೆಲಸ ಮಾಡ್ತಾರೆ. 1999ರಲ್ಲಿ NDA ಸರ್ಕಾರದಲ್ಲಿ ಗೃಹ ಸಚಿವರಾಗ್ತಾರೆ. ನಂತರ ಉಪ ಪ್ರಧಾನಿ ಸ್ಥಾನಕ್ಕೆ ಬರ್ತಾರೆ ಅಡ್ವಾಣಿ. ಈಗ BJPಯ ಸಂಸದೀಯ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಡ್ವಾಣಿ ಇನ್ನು ಮುಂದೆ ಕೇವಲ ರಾಜಗುರುವಾಗಿ ಉಳಿತಾರೆ ಅನ್ನುವಂಥ ಪ್ರಶ್ನೆ ಈಗ BJP ಮನೆಯಲ್ಲಿ ಈ ಚರ್ಚೆ ಶುರುವಾಗಿದೆ. ಅವರು ಬಹುತೇಕ ಸಕ್ರಿಯವಾಗಿ BJPಯ ಪ್ರಧಾನಿ ಅಭ್ಯರ್ಥಿ ಘೋಷಣೆಯ ವಿಚಾರದಲ್ಲಿ ಎಲ್ಲೊಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಸದ್ಯಕ್ಕೆ ಅವರು ಮಾರ್ಗದರ್ಶಕರಾಗಿ, ರಾಜಗುರುವಾಗಿ ಭೀಷ್ಮರಾಗಿ ಉಳ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. NDA ಅಧಿಕಾರಕ್ಕೆ ಬಂದರೆ ಅಡ್ವಾಣಿಗೆ ಸಮನ್ವಯ ಸಮಿತಿ ಅಧ್ಯಕ್ಷತೆಯ ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ. ಯಾಕಂದರೆ ಅಡ್ವಾಣಿಯವರು ಕೂಡ ಈಗ UPA ಅಧ್ಯಕ್ಷೆಯಾಗಿ ಸೋನಿಯಾ ಗಾಂಧಿ ಇದ್ದಾರೆ. ಹಾಗೆ NDA ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಆ ಸಂದರ್ಭದಲ್ಲಿ ಪ್ರಧಾನಿಗಳಿಗೆ ಈಕ್ವಲ್ ಆದಂಥ ಒಂದು ಪೊಸಿಷನ್ ಯಾವುದು ಅಂದರೆ ಅದು NDA ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನ. ಮೋದಿ BJP ಅಭ್ಯರ್ಥಿ ಆದರೆ NDA ಅಂಗಪಕ್ಷಗಳು ಒಪ್ಪಿಗೆ ನೀಡ್ತಾವೆ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಭಾರತೀಯ ಜನತಾ ಪಕ್ಷ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದ್ರ ಜೊತೆಗಿರ್ತಕ್ಕಂಥ ಅಂಗಪಕ್ಷಗಳನ್ನು ಚರ್ಚೆ ಮಾಡಿದೆ, ಅದರ ಒಪ್ಪಿಗೆ ಪಡ್ಕೊಳ್ತಾ ಇದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ. ತಮಗೆ ಅವಕಾಶ ತಪ್ಪಿದರೆ ಸುಷ್ಮಾ ಸ್ವರಾಜ್ಗೆ ಪಟ್ಟ ಕಟ್ಟಲು ಪಟ್ಟು ಹಿಡಿಯುತ್ತಿದ್ದಾರಾ ಅಡ್ವಾಣಿ ಅನ್ನುವಂಥದ್ದು. ಬಹುತೇಕ ಸುಷ್ಮಾ ಸ್ವರಾಜ್ ಕೂಡ ಪ್ರಧಾನಿ ವಿಚಾರದಲ್ಲಿ ಅಡ್ವಾಣಿಯವರು ಅವರ ಹೆಸರನ್ನು ಕೂಡ ಮುಂದೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಏನಾದರೂ ಈ ವಿಷಯ ಜಟಿಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಒಂದು ಪ್ರಶ್ನೆ. ಬನ್ನಿ, ನಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಬಹುತೇಕ ಅಡ್ವಾಣಿಯವರ ಆಪ್ತರು ಮತ್ತು ಹಿರಿಯ ಪತ್ರಕರ್ತರಾದಂಥ ಸುಧೀಂದ್ರ ಕುಲಕರ್ಣಿ ಕೂಡ ನಾನು ಚರ್ಚೆಯನ್ನು ಹೇಳಿದ್ದೇನೆ. ಸುಧೀಂದ್ರ ಕುಲಕರ್ಣಿ ಅವರು ತಾವು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇವತ್ತು. ಹಿಂದೂ ಸಂಸ್ಕೃತಿಯಲ್ಲಿ ವಯಸ್ಸಾದ ತಕ್ಷಣ ಅವರನ್ನು ಡಂಪ್ ಮಾಡೋಕ್ಕಾಗೋದಿಲ್ಲ. RSS ವಾಜಪೇಯಿ ಅವರನ್ನು ರಿಟೈರ್ಡ್ ಮಾಡಿತ್ತು, ಈಗ ಅಡ್ವಾಣಿಯವರು ರಿಟೈರ್ಡ್ ಮಾಡೋಕ್ಕೆ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಅಡ್ವಾಣಿಯವರನ್ನು ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇದೆಯಾ? ನೋಡಿ, ಅಟಲ್ಜಿಯವರ ನಂತರ ಭಾರತೀಯ ಜನತಾ ಪಾರ್ಟಿಯ
ಸರ್ವೋಚ್ಚ ಮುಖಂಡರು ಅಡ್ವಾಣಿಜಿ ಅವರು 1951ರಿಂದ ಅವರ ರಾಜಕೀಯ ಪ್ರವಾಸ ಶುರುವಾಗಿದೆ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಇಷ್ಟು ಎತ್ತರಕ್ಕೆ ತರುವುದರಲ್ಲಿ ಅಟಲ್ ಜಿ ಅವರ ಜೊತೆಯಲ್ಲಿ, ಅಟಲ್ ಜಿ ಅವರ ನಂತರ ಅವ್ರದ್ದು ಎಲ್ಲಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಷನ್ ಅವ್ರದ್ದು. ಅವರು ಒಂದು ತಮ್ಮ ಮತ ಇಟ್ಟಿದ್ದಾರೆ, ಅದನ್ನು ಪೂರ್ತಿ ದುರ್ಲಕ್ಷಿಸಿ ಅವರನ್ನು ಮೂಲೆಗುಂಪು ಮಾಡಿ ಒಂದು ನಿರ್ಣಯ, ಅದು ಈಗಲೇ ಆ ನಿರ್ಣಯ ಆಗಬೇಕು ಅನ್ನುವ ಒಂದು ಹಠಮಾರಿತನ ಇದು ಭಾರತೀಯ ಜನತಾ ಪಾರ್ಟಿ ಏನ್ ತೋರಿಸ್ತಾ ಇದೆ ಅಥವಾ ತೋರಿಸುವ ಒಂದು ದಿಕ್ಕಿನಲ್ಲಿ ನಡೆದಿದೆ. ಇದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿಯೂ ಅಲ್ಲ ಮತ್ತು ಹಿಂದೂ ಸಂಸ್ಕೃತಿಯೂ ಅಲ್ಲ. ಒಂದು ನಾಯಕತ್ವ ಅನ್ನುವಂಥದ್ದು ಪಾಪ್ಯುಲರ್ ಬೇಸ್ ಮೇಲೆ ಅಥವಾ ಮೆಜಾರಿಟಿ ಒಪಿನಿಯನ್ ಮೇಲೆ ಆಗುವಂಥದ್ದು. ನಾನೊಬ್ಬ ಹಿರಿಯ ನಾಯಕ, ನಾನು 80 ವರ್ಷ ನಾನು ಪಕ್ಷ ಕಟ್ಟಿದ್ದೇನೆ ಅಂದ ತಕ್ಷಣನೇ ಪಕ್ಷ ಒಪ್ಪಬೇಕಂತಿದೆಯಾ ಅಂತ. ನೋಡಿ, ಪಕ್ಷ ಒಪ್ತದೋ ಇಲ್ಲೋ ಅದು ಬೇರೆ ಮಾತು. ನಾನು ನನ್ನ ವಿಚಾರ ಹೇಳ್ತಾ ಇದ್ದೇನೆ, ಯಾಕಂದ್ರೆ ನಾನು ಇವತ್ತು ಪಕ್ಷದಲ್ಲಿಲ್ಲ. ನಾನು 9 ತಿಂಗಳ ಹಿಂದೆನೆ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಹೊರಗೆ ಬಂದಿದ್ದೇನೆ, ನಾನು ಸೈದ್ಧಾಂತಿಕ ಮತಭೇದಗಳಿಂದಾಗಿ. ಆದ್ರೆ ಯಾವ ಮುಖಂಡ ಸಾಮಾಜಿಕ ದೃಷ್ಟಿಕೋನದಿಂದ ವಿಭಜನಕಾರಿಯಾಗಿದ್ದಾನೆ, ಅ ಪೋಲರೈಸಿಂಗ್ ಲೀಡರ್ ಸೋಷಿಯಲಿ, ಅ ಪೋಲರೈಸಿಂಗ್ ಲೀಡರ್ ಪೊಲಿಟಿಕಲಿ, ಅಂದ್ರೆ ರಾಜಕೀಯವಾಗಿಯೂ ವಿಭಜನಕಾರಿ, ಮತ್ತೆ ಪಕ್ಷದಲ್ಲಿಯೂ ಸರ್ವಮಾನ್ಯ ಮುಖಂಡ ಅಲ್ಲ ಅಂಥ ವ್ಯಕ್ತಿ ನಾಳೆ ಸರ್ಕಾರ ಸ್ಥಿರವಾಗಿ, ಸುಗಮವಾಗಿ ಮತ್ತು ಪ್ರಭಾವಿಯಾಗಿ ನಡೆಸಬಲ್ಲನೆ? ಈ ಪ್ರಶ್ನೆ ಭಾರತೀಯ ಜನತಾ ಪಕ್ಷದ ಹೊರಗಿನ ಜನರಲ್ಲಿ ಒಂದು ಚಿಂತೆ ಮೂಡಿಸಿದೆ. ಹಾಗಾದ್ರೆ ಸುಧೀಂದ್ರ ಕುಲಕರ್ಣಿ ಅವರೇ, ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿದ್ರೆ ಈ ಮಾತುಗಳನ್ನು ಹೇಳ್ತಿದ್ರ? ಒಂದು ಅಡ್ವಾಣಿ ಅವರಿಗೆ ಅತ್ಯಂತ ಆಪ್ತರಾಗಿದ್ದಂಥವರು, ನಿಮ್ಮ ಮಾತುಗಳನ್ನ ನಾನು ನೋಡ್ತಾ ಇದ್ರೆ ಇದು ಅಡ್ವಾಣಿಯವರ ಭಾವನೆ ಅಂತ ನಾನು ಭಾವಿಸ್ಕೊಳ್ಬಹುದಾ? ಇಲ್ಲ, ನಾನು ನನ್ನ ವಿಚಾರಗಳು ನನ್ನ ಸ್ವತಃ ವಿಚಾರಗಳಾಗಿವೆ. ಅಡ್ವಾಣಿಜಿ ಅವರ ಜೊತೆಯಲ್ಲಿ ನಾನು ಮಾತನಾಡಿ ಏನು ಮಾಡ್ತಾ ಇದ್ದೇನೆ ಅದು ಪೂರ್ತಿಯಾಗಿ ತಪ್ಪು. ಅವರೊಬ್ಬ ಬಹಳ ಅನುಭವಿ, ಮೇಧಾವಿ ನೇತಾರರು. ಅವರಿಗೆ ಹೊರಗಿನವರ ಅಡ್ವೈಸ್ ಬೇಕಾಗಿಲ್ಲ. ತಮ್ಮ ನಿರ್ಣಯವನ್ನ ಅವರು ತಾವೇ ತಗೊಳ್ತಾರೆ. ನಾನು ಇವತ್ತು ಹೇಳ್ತಾ ಇರೋದಂದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ತಾವು ಪ್ರಧಾನಮಂತ್ರಿ ಆಗಬೇಕು ಈ ಒಂದು ಹವ್ಯಾಸದಿಂದ ಈ ನಿರ್ಣಯ ಅಥವಾ ಈ ತರದ ವಿರೋಧ ಅವರು ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಇರೋದು ನನ್ನ ಪ್ರಶ್ನೆ ಕುಲಕರ್ಣಿ ಬಹಳ ಸರಳವಾಗಿದೆ. ಯುವರ್ ವ್ಯೂಸ್ ಆರ್ ರೆಪ್ರೆಸೆಂಟಿಂಗ್ ಅಡ್ವಾಣಿಸ್ ವ್ಯೂಸ್ ಅಂತ. ಅಲ್ಲ ನೋಡಿ, ನನ್ನ ವಿಚಾರಗಳು, ನನ್ನ ಸ್ವಂತದ ವಿಚಾರಗಳು, ಅವು ಕೆಲವು ಮಟ್ಟಿಗೆ ಅಡ್ವಾಣಿಜಿ ಅವ್ರ ವಿಚಾರಗಳು ಇದ್ದಿರಬಹುದು. ಆದ್ರೆ ನಾನು ಇವತ್ತು ಪಾರ್ಟಿಯಲ್ಲಿಲ್ಲ, ಪಾರ್ಟಿಯ ಯಾವುದೇ ಕಾರ್ಯಕಲಾಪಗಳಲ್ಲಿ ನಾನು ಭಾಗವಹಿಸೋದಿಲ್ಲ. ನಾನೇನ್ ನೋಡ್ತಾ ಇದ್ದೇನೆಂದ್ರೆ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತೊಮ್ಮೆ ಒಂದು ತರದ ಕಮ್ಯುನಲ್ ಕಾನ್ಸಾಲಿಡೇಷನ್ ದಿಕ್ಕಿನಲ್ಲಿ ನಡೆದಿದೆ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಹಿಡಿತದಿಂದಾಗಿ, ಕಂಟ್ರೋಲ್ದಿಂದಾಗಿ ಯಾವ ದಿಕ್ಕಿನಲ್ಲಿ ನಡೆದಿದೆ ಅದು ದೇಶಕ್ಕೆ ಹಿತಕಾರಿ ಅಲ್ಲ. ಕುಲಕರ್ಣಿ, ಕೊನೆ ಪ್ರಶ್ನೆ. ನೀವು ಅನೇಕ ಸಂಘಟನೆ ಕೆಲಸ ಮಾಡಿದ್ರಿ, ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದ್ರಿ, ವಾಜಪೇಯಿ ಅವರಿದ್ದಾಗ ಅವರು ಆಪ್ತರಾಗಿದ್ರೆ, ಅಡ್ವಾಣಿ ಆಪ್ತರಾಗಿದ್ರೆ. ಎನಿ ಪೊಲಿಟಿಕಲ್ ಪಾರ್ಟಿ ಒಂದು ಡಿಸಿಷನ್ ಮೆಜಾರಿಟಿ ಒಪಿನಿಯನ್ ಮೇಲೆ ಆದ್ರೆ ಅದನ್ನು ಒಪ್ಪಬೇಕಾದಂಥದ್ದು ಒಬ್ಬ ಶಿಸ್ತಿನ ನಾಯಕನ ಕರ್ತವ್ಯ ಅಲ್ವೇ? ಅಲ್ಲ, ಆ ಒಂದು ನಿರ್ಣಯವನ್ನ ಅಡ್ವಾಣಿಜಿ ಅವರು ಏನ್ ಮಾಡ್ತಾರೆ, ಒಪ್ತಾರೋ ಅಥವಾ ಮತ್ತೇನು ನಿರ್ಣಯ ತಗೋತಾರೋ ಅದು ಬೇರೆ ಮಾತು. ಯಾವುದೇ ಪಕ್ಷ ಅದು ಲೋಕತಾಂತ್ರಿಕ ರೀತಿಯಲ್ಲಿ, ಡೆಮೋಕ್ರೆಟಿಕ್ ರೀತಿಯಲ್ಲಿ ನಡಿಬೇಕಾದ್ರೆ ಮೆಜಾರಿಟಿ ವ್ಯೂ ಮಸ್ಟ್ ಪ್ರಿವೇಲ್. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ದಟ್ ಮೆಜಾರಿಟಿ ವ್ಯೂ ನಾನೇನ್ ಹೇಳ್ತಾ ಇರೋದಂದ್ರೆ, ಆ ಒಂದು ಬಹುಮತದ ನಿರ್ಣಯ ಅದು ದೇಶಕ್ಕೆ ಹಿತಕಾರಿ ಅಲ್ಲ. ಅದು ನಾನು ಹೇಳ್ತಾ ಇರೋದು. ಅದು ನೀವು ಬಿಜೆಪಿ ಹೊರಗೆ ಬಂದಾಗ ಹೇಳ್ತಿರೋದು, ಬಿಜೆಪಿಯಲ್ಲಿ ಇದ್ದಿದ್ರೆ ಹೇಳ್ತಿರ್ಲಿಲ್ಲ ಇದು. ನಾನು ಬಿಜೆಪಿಯಲ್ಲಿ ಇದ್ದಾಗಲೂ ಕೂಡ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಈ ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಡಿತದಿಂದ ಹೊರಗೆ ಬರಬೇಕು. ಈ ಮಾತನ್ನು ನಾನು ಪಕ್ಷದಲ್ಲಿ ಇದ್ದಾಗಲೂ ಹೇಳ್ತಾ ಇದ್ದೆ. ಸೊ ಅಡ್ವಾಣಿ ವಿಚಾರದಲ್ಲಿ ಸ್ಪಷ್ಟವಾಗಿ ತಮ್ಮ ಕೆಲವು ಅಭಿಪ್ರಾಯ ಹೇಳ್ತಾ ಇದ್ರೆ, ಬಹುತೇಕ ತಮ್ಮ ಅಭಿಪ್ರಾಯ ನೋಡ್ತಾ ತಾವು ಬಿಜೆಪಿ ಹೊರಗಡೆ ಬಂದು ಹೇಳಿದ್ರಿಂದ ನಮ್ಮ ಜೊತೆ ಎಷ್ಟೊತ್ತು ತಾವು ಚರ್ಚೆಯಲ್ಲಿ ಭಾಗಿಯಲ್ಲಿ ತಮಗೆ ಧನ್ಯವಾದ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಪ್ರಶ್ನೆ.